ಇದು ಯಾವ ಲೋಕ? ಭೂಲೋಕ. ಭೂಲೋಕದಲ್ಲಿ ತುಂಬಾ ಜನಕ್ಕೆ ಯಾವ ಲೋಕ ಗೊತ್ತೇ ಇಲ್ಲ ಅಂತ ಕೆಲವು ಅಂತನೂ ಇದ್ದಾರೆ. ಭೂಲೋಕದಲ್ಲಿ ಜನಿಸಿ ನಾನು ರಾವಣನನ್ನ ಸಂಹಾರ ಮಾಡ್ತೇನೆ ಅಂತ ಯಾರು ಹೇಳ್ತಾರೆ? ವಿಷ್ಣು ಯಾರಿಗೆ ಹೇಳ್ತಾರೆ? ಬ್ರಹ್ಮನಿಗೆ, ಬ್ರಹ್ಮಾದಿಗಳನ್ನು ಒಳಗೊಂಡ ದೇವತೆಗಳ ಆ ಸಮೂಹಕ್ಕೆ ಹೇಳ್ತಾನೆ. ಆಗ ಇದ್ದ ದಶರಥ ಮಹಾರಾಜ ಮಕ್ಕಳನ್ನ ಪಡೆಯುವಂತ ದೃಷ್ಟಿಯಿಂದ ಋಷ್ಯಶೃಂಗ ಎನ್ನುವಂತ ಒಬ್ಬ ಋಷಿಯ ಸಹಾಯದಿಂದ ಒಂದು ಯಾಗ ಬರುತ್ತೆ, ಪುತ್ರ ಕಾಮೇಷ್ಟಿ ಯಾಗ. ಯಾವ ಯಾಗ? ದೊಡ್ಡ ಯಾಗವನ್ನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಋಷ್ಯಶೃಂಗ ಮುನಿಯು ಯಾಗದಲ್ಲಿ ಮಂತ್ರಗಳನ್ನು ಉಚ್ಚಾರಣೆ ಮಾಡುವ ಸಂದರ್ಭದಲ್ಲಿ ದಶರಥ ರಾಜ ಅಗ್ನಿಗೆ ತುಪ್ಪವನ್ನು ಹಾಕುವಂತ ಸಂದರ್ಭದಲ್ಲಿ ಯಾಗದ ಕೊನೆಯಲ್ಲಿ ಒಬ್ಬ ದಿವ್ಯ ಪುರುಷ ಯಾಗಾಗ್ನಿಯಿಂದ, ಯಾಗ ಉರಿತಿರುತ್ತಲ್ಲ ಅಗ್ನಿ, ಆ ಅಗ್ನಿಯಿಂದ ಒಬ್ಬ ಮಹಾಪುರುಷ ಹೊರಗಡೆ ಬರ್ತಾನೆ. ಅವನ ಕೈಯಲ್ಲಿ ಒಂದು ಪಾಯಸದ ಬಟ್ಟಿರುತ್ತೆ. ಏನಿರುತ್ತೆ? ಸುವರ್ಣ ಕಳಸವಿತ್ತು. ಸುವರ್ಣ ಅಂದ್ರೆ ಬಂಗಾರ. ಆ ಬಂಗಾರದ ಕಳಸದಲ್ಲಿ ಏನಿತ್ತು? ತುಂಬಾ ಪಾಯಸ ಇತ್ತು. ಆ ಪಾಯಸವನ್ನ ಅವನ್ ಏನ್ ಮಾಡ್ತಾನೆ? ದಶರಥ ಮಹಾರಾಜನಿಗೆ ಕೊಡ್ತಾನೆ. ಕೊಟ್ಟೆ ಅಂತ ಹೇಳ್ತಾನೆ, ನಿನ್ನ ಯಜ್ಞದಿಂದ ಪ್ರೀತರಾದ ದೇವತೆಗಳು ಪಾಯಸವನ್ನ ಕಳಿಸಿದ್ದಾರೆ, ಇದನ್ನ ನಿನ್ನ ಪತ್ನಿಯರಿಗೆ ಹಂಚು, ನಿನ್ನ ಇಷ್ಟ ನೆರವೇರುವುದು ಅಂತ ಆ ಅಗ್ನಿಯಲ್ಲಿ ಬಂದಂತ ವ್ಯಕ್ತಿ ಯಾರು ಹೇಳ್ತಾರೆ? ದಶರಥ ಮಹಾರಾಜನಿಗೆ ಹೇಳ್ತಾರೆ. ಇಷ್ಟೆಲ್ಲ ಏನು ಯಾಕೆ ಹೇಳಿದೆ ಅಂತಂದ್ರೆ ಇದೆಲ್ಲ ಪೂರ್ವ ಪೀಠಿಕೆ. ನಾನು ಏನು ಮತ್ತೆ ರಿಪೀಟ್ ಮಾಡ್ತೇನೆ. ಅದರಂತೆ ದಶರಥ ಮಹಾರಾಜ ಬಹಳ ಸಂತೋಷ ಆಗುತ್ತೆ ಅವನಿಗೆ. ಯಾಕಂದ್ರೆ